ಸಾತ್ವಿಕ ರಕ್ಷಣಾ ಕಾರ್ಯ ಈಗ ಅಂತಿಮ ಹಂತದಲ್ಲಿ ಇರ್ತಕ್ಕಂಥ ಈಗಾಗಲೇ ಸಾತ್ವಿಕ ಇರುವ ಜಾಗದಲ್ಲಿ ರಂಧ್ರ ಕೊರೆದು ಈಗ ಸದ್ಯ ಒಂದು ರಂಧ್ರ ಕೊರೆದ ಸಂದರ್ಭದಲ್ಲಿ ಅಲ್ಲಿ ಸಿಬ್ಬಂದಿ ಈಗ ಮಗು ಅಳುವ ಶಬ್ದ ಕೇಳ್ತಾ ಇದೆ ಅನ್ನುವಂಥ ಮಾಹಿತಿಯನ್ನ ಈಗ ನೆರೆದಂತ ಜನರಿಗೆ ಹೇಳಿದ್ದು ಅಧಿಕಾರಿ ತಿಳಿಸಿದ್ದಾರೆ. ಸದ್ಯ ಈ ಬಗ್ಗೆ ಮಾತನಾಡಲಿಕ್ಕೆ ಸಾತ್ವಿಕರ ತಾಯಿ ಇರ್ತಕ್ಕಂಥ ಪೂಜಾ ನಮ್ಮ ಜೊತೆ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ. ಮೇಡಮ್, ಈಗ ರಕ್ಷಣಾ ಕಾರ್ಯಾಚರಣೆ ನಡೆದಿದೆ, ಅಲ್ಲಿ ಹೋಲ್ ಹಾಕಿ ತೆಗೆದ ಸಂದರ್ಭದಲ್ಲಿ ಮಗು ಅಳುವಂತ ಶಬ್ದ ಕೇಳಿದಂತ ಈ ಬಗ್ಗೆ ತಾವೇನ್ ಹೇಳ್ತೀವಿ? ನನ್ನ ಮಗು ಜೀವಂತ ಬತ್ತಲ್ರಿ, ಅಟ್ಟೆ ಸಾಕ್ರಿ. ನನಗೆ ಸಿದ್ದಾಪುತ್ಯಾಗ ಎಷ್ಟು ಹರಕೆ ಹೊತ್ಕೊಂಡ್ರು ಸಾಲ್ದ್ರಿ. ನನ್ನ ಮಗು ನನ್ನ ಮಡ್ಲಿಗೆ ಹೊಳಿ ಬತ್ರಿ. ಈಗ ಕಳೆದ 15-16 ತಾಸು ಒಳಗಡೆ ಮಗು ಇದ್ರು, ಈ ಬದುಕಿದ್ರು ಅಂದ್ರೆ ಆಕ್ಸಿಜನ್ ಆಗಿದ್ದು ಎಲ್ಲ ವ್ಯವಸ್ಥೆ ಮಾಡಿದ್ರು. ಇಂಥ ಸಮಯದಲ್ಲಿ ಮಗು ಇನ್ನೂ ಬದುಕಿರುವಂಥದ್ದು ಮತ್ತು ಅಳುವುದು ಶಬ್ದ ಕೇಳಿದ್ರೆ ಇದೊಂದು ಪವಾಡ ಸದೃಶ ಅಂತ ಹೇಳ್ಬೋದು. ಹಾಗಾಗಿ ಈಗ ತಾವು ಈ ಬಗ್ಗೆ ತಾವೇನು ಹೇಳೋದು? ಲಚ್ಚಣ ಸಿದ್ಲಿ ಮುತ್ತೆ ಜಾತ್ರೆ ಮುಂತಾನ ಪವಾಡ ತೋರಿಸ್ಬಿಟ್ರಿ. ನಮ್ಮ ಮಗು ನಮಗೆ ಬದುಕಿಸ್ಕೊಟ್ರಿ ಸಿದ್ದಾಪುತ್ತ. ಈಗ ಅಧಿಕಾರಿಗಳು ತಮಗೆ ಏನಾದ್ರು ಮಾಹಿತಿ ಹೇಳಿದ್ರು ಈ ಬಗ್ಗೆ? ಏನು ಇನ್ನೇನು ಹೇಳಿಲ್ರಿ. ಈಗ ಇಲ್ಲಿ ಆ ಮಗು ಹೊರಗೆ ತಗೊಂಡು ಏನೇನು ಮಾಡ್ತಾರೆ? ನಿಮಗೆ ಆಂಬುಲೆನ್ಸ್ನಲ್ಲಿ ಕುಂದಿಸಿದಾರೆ, ಏನ್ ಮಾಡ್ತಾರೆ ಅಂತ ಹೇಳಿದಾರೆ? ಏನಾದ್ರು ಆಕ್ಸಿಜನ್ ಹಚ್ತೀನಿ ಅಂತ ಹೇಳ್ಯಾರ. ಹಚ್ಚಿ ಇಂಡಿಯಾ ಆಸ್ಪತ್ರೆಗೆ ಹೋಯ್ತೀನಿ ಅಂತ ಹೇಳ್ಯಾರ. ಈಗ ಇಷ್ಟೆಲ್ಲ ಜಿಲ್ಲಾಡಳಿತ ಅಧಿಕಾರಿಗಳೆಲ್ಲ ಕಾರ್ಯಾಚರಣೆ ಸತತವಾಗಿ ಮಾಡಿದ್ದಾರೆ. ಒಂದೇನೋ ಅಂತಿಮ ಹಂತಕ್ಕೆ ತಲುಪಿದೆ, ಒಂದು ಹೊಸ ಆಶಾಭಾವನೆ ಹುಟ್ಟಿದೆ. ಚೊಚ್ಚಲ ಮಗು ತಮ್ಮ ಸಾತ್ವಿಕ ಮತ್ತೆ ಮರಳಿ ಹುಟ್ಟು ಬಂದ ಅನ್ನುವಂಥ ಅಳು ಶಬ್ದ ಕೇಳಿದ್ರೆ ಹಂಗೆ ಅನಿಸ್ತಾ ಇದೆ. ಅವ್ನ ಅಳು ಶಬ್ದ ಕೇಳಿದ್ರೆ ಒಂಥರ ಖುಷಿ ಆಗ್ಲಾಗತ್ತದ್ರಿ. ಇದಿಷ್ಟು ಏನಂದ್ರೆ ಸಾತ್ವಿಕ ತಾಯಿ ಪೂಜಾರ ಮತ್ತು ಈಗಾಗಲೇ NDRF ತಂಡ ಮತ್ತು SDRF ಅಗ್ನಿಶಾಮಕ ದಳ ಈಗಾಗಲೇ ರಂಧ್ರ ಕೊರೆದು ಮಗು ಅಳುವ ಶಬ್ದ ಕೇಳ್ತಿದೆ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ಹೇಳಿದ್ರು. ಅವರ ಕುಟುಂಬಸ್ಥರಲ್ಲಿ ಮತ್ತು ತಾಯಿಯಲ್ಲಿ ಕೂಡ ಸಹಜವಾಗಿ ಒಂದು ಮಗು ನಮ್ಮದು ಹುಟ್ಟು ಬಂತು ಅನ್ನುವಂಥ ಭಾವನೆ ವ್ಯಕ್ತಪಡಿಸ್ತಾರೆ. ಇದು ಏನು ಲಚ್ಚಾನ ಪವಾಡ, ಸಿದ್ಧಲಿಂಗನ ಪವಾಡ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪಾಂಡುರಂಗ ಜೊತೆ ರಾಚಪನಿ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.